ಈ ತರ ಯಾವುದೇ ನೌಕಲಾಗಿ ಈ ತರ ಶೇಪ್ ಬರಬೇಕು ಮೇಯ್ನ್ ಆಗಿ. ಇದು ಯಾವ್ದು ವೆರೈಟಿ ಅಂದ್ಬಿಟ್ಟು ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಅಂಡ್ ಜೈ ಜವಾನ್ ಜೈ ಕಿಸಾನ್. ಒಬ್ಬಣ್ಣ ಕೇಳಿದ್ರು, ಅಣ್ಣ ನವಲಿಕೋಸಿನ ಬಗ್ಗೆ ಮಾಹಿತಿ ಕೊಡಿ ಅಂದ್ಬಿಟ್ಟು, ಯಾವ ಥರ ಬೆಳಿಬೇಕು ಬೆಳೆ ಎಲ್ಲ ಅಂದ್ಬಿಟ್ಟು. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಾನು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮತ್ತು ಈ ವಿಷಯನೆಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನವಿಲುಕೋಸಿನ ವಿಷಯಕ್ಕೆ ಬಂದರೆ ಇದು 45 ದಿವಸದ ಬೆಳೆ. ಬೀಜ ಚೆಲ್ಲದ್ರಿಂದ 45 ದಿವಸಕ್ಕೆ ನಮಗೆ ಕೊಯ್ಲಿಗೆ ಬರುತ್ತೆ. ಇನ್ನು ಸೀಡ್ಸ್ ನಾವು ಯಾವ ಥರ ಚೂಸ್ ಮಾಡಬೇಕಂದ್ರೆ, ನಾವು ಕಡಿಮೆ ಬೆಲೆ ತೊಗೊಂಡ್ರೆ ಅದು ಶೇಪ್ಸ್ ಚೆನ್ನಾಗಿ ಬರೋಲ್ಲ, ಕೋಲಾಗಿ ಬರುತ್ತೆ ಮತ್ತು ತೆಗಿಯಲ್ಲ ಬೀಜ. ಅದಕ್ಕೋಸ್ಕರ ನಾನು F1WS46 ಇಲ್ಲಾಂದರೆ ಮೀನಾಕ್ಷಿ ಅನ್ನೋ ವೆರೈಟಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ವೆಲ್ಕಮ್ ಕಾರ್ಪೊರೇಷನ್ ಅನ್ನೋ ಸೀಡ್ಸ್ ಕಂಪ್ನಿ ಇದು. ಸೊ ಇದು ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಬೀಜ ಚೆಲ್ಲಬೇಕಾದ್ರೆ 20-20 ಒಂದು ಮೂಟೆ ಹಾಕ್ಕೊಳ್ಳಿ ಒಂದು ಎಕರೆಗೆ. ಮತ್ತು ಬೀಜ ಚೆಲ್ಲಿ ನೀರು ಹಾಕಿದ್ಮೇಲೆ ನೆಕ್ಸ್ಟ್ ಡೇನೇ ನಾವು ಕಳೆ ಔಷಧಿ ಹೊಡಿಬೇಕು. ಯಾಕಂದರೆ ಕಳೆ ಕೀಳೋದು ತುಂಬ ಕಷ್ಟ, ಕೂಲಿ ಜನ ಸಿಗಲ್ಲ. ಅದಕ್ಕೋಸ್ಕರ ಕಳೆ ಔಷಧಿ ಹೊಡ್ಕೊಬೇಕು. ಆಮೇಲೆ ಕಳೆ ಔಷಧಿ ಹೊಡ್ಕೊಂಡ್ಮೇಲೆ ಒಂದು 5-6 ದಿವಸಕ್ಕೆ ಚೆನ್ನಾಗಿ ಮಳ್ತಿಬಿಡುತ್ತೆ ಇದೆಲ್ಲನೂ. ಸೊ ನೋಡಿ ಯಾವ ಥರ ಬಂದಿದೆ, ನಾವು ಬೆಳೆದಿರೋದು ರೆಡಿ ಆಗಿದೆ ಆಲ್ರೆಡಿ. ಈ ಥರ ಯಾವುದೇ ನೌಕಲಾಗಿ ಈ ಥರ ಶೇಪ್ ಬರಬೇಕು ಮೇಯ್ನಾಗಿ. ಇದು ಯಾವುದು ವೆರೈಟಿ ಅಂದ್ಬಿಟ್ಟು ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಈ ಮಾಹಿತಿನೆಲ್ಲ ರೈತರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ರೌಂಡ್ ಶೇಪ್ ಯಾವ ಥರ ಇದೆ, ಯಾವ ಗಡ್ಡೆನ ತೊಗೊಂಡು ನಾನು ಸೆಲೆಕ್ಟೆಡ್ ಗಡ್ಡೆ ತೊಗೊಂಡ್ಬಂದಿಲ್ಲ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೋಡಿ, ಎಲ್ಲನೂ ಒಂದೇ ಥರ ಇದ್ದಾವೆ ಗಡ್ಡೆಗಳು. ಸೊ ಇದು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತೀನಿ ಈ ಬೀಜ ಯಾವುದು ಅಂದ್ಬಿಟ್ಟು. ನವಿಲುಗೋಸ್ಗೆ ಏನು ಜಾಸ್ತಿ ಮದ್ದು ಕೇಳಲ್ಲ. ಸೊ ಹಾಗಾಗಿ ಒಂದು 3 ಕೋಟ ಹೊಡ್ಕೊಂಡ್ರೆ ಸಾಕು, ಬೆಳೆ ಬಂದುಬಿಡುತ್ತೆ. ಮೇಯ್ನಾಗಿ ವೈಟ್ ಟ್ರಿಪ್ಸು ಮತ್ತು ಈ ಹಸುರುಳನೇ ಜಾಸ್ತಿ ಇರೋದು. ನಿಯರ್ ಬೈ ಶಾಪ್ಸಲ್ಲಿ ನೀವು ತೊಗೊಂಡು ಔಷಧಿ ಸ್ಪ್ರೇ ಮಾಡ್ಕೊಳ್ಳಿ. ಮತ್ತು ಒಂದು 20 ಡೇಸ್ ಆದಮೇಲೆ ನೀವು ಒತ್ತೆಲ್ಲ ಕ್ಲೀನಾಗಿ ಕಿತ್ಕೊಂಡ್ಬಿಟ್ಟು 14 ಒಂದು ಮೂಟೆ ಗೊಬ್ಬರ ಹಾಕ್ಕೊಂಡ್ಬಿಟ್ರೆ ಸಾಕು, ಒಂದು ಎಕರೆಗೆ ಬೆಳೆ ಬಂದಂಗೆ ಲೆಕ್ಕ. 700 ಗ್ರಾಮ್ 750 ಗ್ರಾಮ್ ಇದೆ, ಪ್ಲಸ್ ಅದರಲ್ಲಿ ಇನ್ಕ್ಲೂಡಿಂಗ್ ಮಣ್ಣು ಎಲ್ಲ ಇದೆ. ಈ ಥರ ಎರಡೂ ಸೇರಿ ಎಷ್ಟು ಬರುತ್ತೆ ನೋಡೋಣ. 1.5 kg ಬರ್ತಾ ಇದೆ ಎರಡೂ. ಯಾವ ಥರ ಬೆಳೆ ಬೆಳೆದಿದ್ದೀವಿ ಅಂದ್ಬಿಟ್ಟು ನೀವು ನೋಡಿ. ಅಂತೂ ಇಂತೂ ತೋಟ ಕೊಯ್ಲಿಗೆ ಬಂದೇ ಬಿಡ್ತು, ತೋಟ ಮಾರಿದ್ದೀವಿ. ಸೊ ಹಾಗಾಗಿ ಇದು ಸಿಂಪಲ್ ಈಸಿ ಬೆಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ ಈ ಮಾಹಿತಿನ. ತೋಟದಲ್ಲಿ ಅವರೇ ಬಂದು ತೊಗೊಂಡೋಗ್ತಾರೆ. ನೀವು ಚೆನ್ನಾಗಿ ಬೆಳೆ ಬೆಳೆದಿದ್ರೆ, ಗಡ್ಡೆ ಶೇಪ್ ಚೆನ್ನಾಗಿದ್ದರೆ ಸಾಕು, ಅವರೇ ಹುಡ್ಕೊಂಬಂದು ರೇಟ್ ಇಲ್ದಿದ್ದವಾಗ ಕೂಡ ಈ ವೆರೈಟಿಗೆ 10 ರೂಪೀಸ್ರಿಂದ 15 ರೂಪೀಸ್ ಕೊಟ್ಟೇ ಕೊಡ್ತಾರೆ ಬೇರೆ ಗಡ್ಡೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಈ ಮಾಹಿತಿನೆಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಜವಾನ್.